ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಆರ್ಜಿ ಟಿವಿ ಚಾನೆಲ್ಗೆ ಸ್ವಾಗತ. ಬರ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬರ ಪರಿಹಾರ ಪಾವತಿಯಲ್ಲಿ ವ್ಯಾಪಕ ದುರುಪಯೋಗವಾಗುತ್ತಿದ್ದು, ಈ ಬಗ್ಗೆ ತನಿಖೆಗೆ ಆದೇಶ ಮಾಡಲಾಗಿದೆ ಎಂದು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು. ವಿಕಾಸಸೌಧದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬರ ಪರಿಹಾರದ ಹಣ ಪಾವತಿಯಲ್ಲಿ ವ್ಯಾಪಕ ದುರುಪಯೋಗವಾಗಿದೆ. ಯಾರದ್ದೋ ಜಮೀನಿಗೆ ಬೇರೆ ಯಾರದ್ದೋ ಹೆಸರಿಗೆ ಹಣ ಪಾವತಿ ಆಗಿದೆ ಎಂದು ವಿವರಿಸಿದರು. 5 ಎಕರೆ ಮೀರಿದವರಿಗೂ ಪರಿಹಾರ ಕೊಡಲಾಗಿದೆ. ಇನ್ನು ಸಂತ್ರಸ್ತರ ಅಲ್ಲದ ರೈತರಿಗೂ ಕೂಡ ಪರಿಹಾರ ಪಾವತಿಯಾಗಿದೆ ಎಂದು ಮಾಹಿತಿ ನೀಡಿದರು. ಕಡೂರು ತಾಲೂಕು ಒಂದರಲ್ಲಿ 6 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಆರ್ಟಿಸಿಯಲ್ಲಿ ಇರುವ ಹೆಸರು ಮತ್ತು ವ್ಯಕ್ತಿ ಬೇರೆ ಆಗಿದ್ದಾರೆ. ನೈಜ ಸಂತ್ರಸ್ತ ರೈತರಿಗೆ 8,000ರಿಂದ 10,000 ಪಾವತಿ ಆದರೆ ನಕಲಿ ದಾಖಲೆ ಮಾಡಿದವರಿಗೆ 49,990 ರೂಪಾಯಿ ಪಾವತಿ ಆಗಿದೆ ಎಂದು ತಿಳಿಸಿದರು. ಕೇವಲ ಕಡೂರು ಮಾತ್ರವಲ್ಲ, ಚಿತ್ರದುರ್ಗ, ಹಾವೇರಿ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಈ ರೀತಿಯಲ್ಲಿ ಅಕ್ರಮ ನಡೆದಿದೆ. 2022 ಮತ್ತು 21 ಹಾಗೂ 22 ಮತ್ತು 23ನೇ ಸಾಲಿನಲ್ಲಿ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ಹಾಗೂ ಹಾನಗಲ್ನಲ್ಲಿ ವ್ಯಾಪಕವಾಗಿ ಅಕ್ರಮ ನಡೆದಿದೆ. ಈ ನಿಟ್ಟಿನಲ್ಲಿ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ರೀತಿಯಲ್ಲಿ ಸಾವಿರಾರು ಪ್ರಕರಣ ಇದೆ. ಆರ್ಟಿಸಿಯಲ್ಲಿರುವ ಹೆಸರು ಹಾಗೂ ವ್ಯಕ್ತಿ ಬೇರೆಯಾಗಿದ್ದಾರೆ. ಕ್ರಮ ಕೈಗೊಳ್ಳುತ್ತೇವೆ, ಆದರೆ ನಾವು ಕೊಡುವ ಹಣ ಎಷ್ಟು ರೈತರಿಗೆ ಹೋಗಲಿದೆ ಎಂಬುದು ಮುಖ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಿದೆ ಎಂದು ಅವರು ತಿಳಿಸಿದರು. ಈ ನಿಟ್ಟಿನಲ್ಲಿ ಹೊಸ ವಿಧಾನದಲ್ಲಿ ಪಾವತಿ ಮಾಡುತ್ತಿದ್ದೇವೆ. ಪ್ರತಿ ಮುಂಗಾರು ಹಾಗೂ ಹಿಂಗಾರಿನಲ್ಲಿ ಬೆಳೆ ಸಮೀಕ್ಷೆ ಮಾಡುತ್ತೇವೆ. ಆ ತಂತ್ರಾಂಶ ಹಾಗೂ ಫ್ರೂಟ್ ತಂತ್ರ ಪರಿಹಾರ ಹಣವನ್ನು ನೀಡುತ್ತೇವೆ ಎಂದು ಅವರು ತಿಳಿಸಿದರು. ಒಂದು ತಂತ್ರಾಂಶದ ಜೊತೆಗೆ ಮತ್ತೊಂದು ತಂತ್ರಾಂಶದ ಜೊತೆ ಪರಿಶೀಲನೆ ಮಾಡಿ 95ರಷ್ಟು ದುರುಪಯೋಗ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತದೆ. 72 ಲಕ್ಷ ರೈತರ ಹೆಸರು ಫ್ರೂಟ್ ನಲ್ಲಿ ಹೊಸದಾಗಿ ನೋಂದಣಿ ಮಾಡಲಾಗಿದೆ. 30 ರೈತರ ಜಮೀನನ್ನ ಹೊಸದಾಗಿ ನೋಂದಣಿಸಲಾಗಿದೆ ಎಂದು ಅವರು ತಿಳಿಸಿದರು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ಜಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.